ನನ್ನ ಮಾತುಗಳು ಈಗ ಮಾತನಾಡಿದ ಇಬ್ಬರಿಗಿಂತ ಭಿನ್ನ ಆಗಿರ್ತವೆ ಅಂತ ಮೊದಲೇ ಒಂದು ಸೂಚನೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರಿಬ್ಬರು ಚಳುವಳಿಯಿಂದ ನೇರವಾಗಿ ಬಂದವರು. ನಾನು ಚಳುವಳಿಯ ನಡುವಿನಿಂದ, ಮಹಿಳಾ ಚಳುವಳಿಯ ನಡುವಿನಿಂದ ಬಂದವಳು ಅಂತ ಹೇಳೋದಕ್ಕೆ ಕಷ್ಟ. ನಂದು ಮೂಲಭೂತವಾಗಿ ಶೈಕ್ಷಣಿಕ ನೆಲೆಯಿಂದ ನನ್ನ ಆಲೋಚನೆಗಳು ಮತ್ತು ನನ್ನ ಕೆಲಸ ಆ ದಿಕ್ಕಿನಲ್ಲಿ ಇದ್ದದ್ರಿಂದ ಅವರ ಹಾಗೆ ಅಥೆಂಟಿಕ್ಕಾಗಿ ನಾನು ಹೇಳಲಾರೆ ಅನ್ನುವಂಥದ್ದು ನನಗೆ ಗೊತ್ತಿದೆ. ಹಾಗಾಗಿ ದೂರದಿಂದ ಮಹಿಳಾ ಚಳುವಳಿಗಳನ್ನು ನೋಡ್ತಾ, ಜೊತೆಗೆ ಒಂದಷ್ಟು ಸಮೀಪದಿಂದ ಅದರ ಭಾಗಿಯಾಗ್ತಾ ಈ ಎರಡೂ ಅನುಭವಗಳನ್ನು ಮೇಳೈಸಿ ನಾನು ನನ್ನ ಅನುಭವಗಳನ್ನು, ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಮಂಡಿಸಲಿಕ್ಕೆ ಇಷ್ಟಪಡ್ತೀನಿ. ಇದರಿಂದ ಅನುಕೂಲವೂ ಇದೆ, ಅನಾನುಕೂಲವೂ ಇದೆ, ಆ ವಿವರಕ್ಕೆ ಹೋಗಲ್ಲ. ನನಗೆ ಇನ್ನೊಂದು ಪ್ರಶ್ನೆ ಇದನ್ನು ಮಂಡಿಸುವಾಗ ಆಗುವಂಥದ್ದು, ರಾಜಕೀಯ ಹೋರಾಟ ಅಂತೀವಿ, ದಲಿತ ಹೋರಾಟ ಅಂತೀವಿ, ಅಥವಾ ರೈತ ಹೋರಾಟ ಅಂತೀವಿ, ಆದರೆ ಈ ವಿಷಯಕ್ಕೆ ಬಂದಾಗ ಮಹಿಳಾ ಹೋರಾಟಗಳು ಅಂತ ಯಾಕೆ ಕರಿತೀವಿ ಅಂತ. ಮಹಿಳೆಯರ ವಿಷಯವನ್ನು ಕೇಂದ್ರವಾಗಿ ಇರಿಸ್ಕೊಂಡ ಕಾರಣಕ್ಕಾಗಿ ಇದನ್ನು ಮಹಿಳಾ ಚಳವಳಿ ಅಂತ ಕರಿತೀವೋ, ಅಥವಾ ಮಹಿಳೆಯರು ನೇತೃತ್ವ ವಹಿಸಿದ ನಡೆಸ್ತಾ ಇರುವಂಥ ಕಾರಣಕ್ಕಾಗಿ ಇದನ್ನು ಮಹಿಳಾ ಚಳವಳಿ ಅಂತೀವೋ, ಅಥವಾ ಮಹಿಳೆಯರನ್ನು ನಾಗರಿಕರ ಒಂದು ಭಾಗವಾಗಿ ಪರಿಗಣಿಸದೇ ಇರುವ ಕಾರಣಕ್ಕಾಗಿ ಈ ಥರದ ಒಂದು ಮಾತು ಚಾಲ್ತಿಗೆ ಬಂತೋ ನಂಗೆ ಗೊತ್ತಿಲ್ಲ. ಆದರೆ ಇದನ್ನು ಈಗಿರುವ ಹಾಗೆ ಅದೇ ಆಲೋಚನೆಯನ್ನು ಇಟ್ಕೊಂಡೆ ನನ್ನ ವಿಚಾರಗಳನ್ನು ಮಂಡಿಸಲಿಕ್ಕೆ ಪ್ರಯತ್ನಿಸ್ತೀನಿ. 90ರ ನಂತರದ ಮಹಿಳಾ ಚಳುವಳಿಗಳ ಬಗ್ಗೆ ಮಾತನಾಡಬೇಕಾದಾಗ ಸಹಜವಾಗಿಯೇ ನಮಗೆ ಅದರ ಹಿಂದಿನ ಚರಿತ್ರೆ ಅದನ್ನು ಮರೆಯುವುದಕ್ಕೆ ಸಾಧ್ಯ ಇಲ್ಲ. 19ನೇ ಶತಮಾನದ ಕೊನೆಯಿಂದ ಆರಂಭವಾದಂಥ ಸುಧಾರಣವಾದಿ ಚಳುವಳಿಗಳಲ್ಲಿ ಪುರುಷರ ನೇತೃತ್ವದಿಂದಲೇ ನಡೆದಂಥ ಸ್ತ್ರೀಪರ ಸುಧಾರಣಾ ಕ್ರಮಗಳೇನಿದ್ದಾವೆ ಅಲ್ಲಿಂದಲೇ ಮಹಿಳಾ ಚಳುವಳಿಯ ಆರಂಭವನ್ನು ನಾವು ಗುರುತಿಸಲೇಬೇಕಾಗುತ್ತೆ. ಮತ್ತು ಅಲ್ಲಿಂದ ಆಚೆಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಯ ಒಂದು ಹಂತ, ಅದರ ನಂತರ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಸ್ತ್ರೀಪರವಾದಂಥ ಕಾನೂನುಗಳನ್ನು ಬರುವುದಕ್ಕೆ ನಡೆಸಿದ ಹೋರಾಟಗಳು, ಇವೆಲ್ಲವುಗಳು 90ರ ನಂತರದ ಮಹಿಳಾ ಚಳುವಳಿಯ ಹಿನ್ನೆಲೆಯಲ್ಲಿ ಇದ್ದಾವೆ ಅನ್ನುವಂಥ ಒಂದು ಸೂಚನೆಯನ್ನು ಮಾತ್ರ ಕೊಟ್ಕೊಂಡು ನಾನು 80ರ ದಶಕದಲ್ಲಿ ಕರ್ನಾಟಕದಲ್ಲಿ ಆದಂಥ ದಲಿತ ಬಂಡಾಯ ಚಳುವಳಿಗಳ ಎಲ್ಲ ಪ್ರೇರಣೆಗಳು ಮಹಿಳಾ ಚಳುವಳಿಯ ಮೇಲೆ ಇದೆ ಅನ್ನುವುದನ್ನು ಇಟ್ಟುಕೊಂಡು ಮುಂದಕ್ಕೆ ಹೋಗ್ತೀನಿ. ಉಳಿದ ಚಳುವಳಿಗಳಿಗೆ ಇರುವ ಅನುಕೂಲ ಮಹಿಳಾ ಚಳುವಳಿಗೆ ಒಂದು ದೃಷ್ಟಿಯಲ್ಲಿ ಇಲ್ಲ. ಅದು ಯಾವುದು ಅಂತ ಕೇಳಿದರೆ, ಉಳಿದ ಎಲ್ಲ ಚಳುವಳಿಗೆ ಶೋಷಕ ಶೋಷಿತ ಅನ್ನುವಂಥ ಒಂದು ಗುಂಪನ್ನು ಸ್ಪಷ್ಟವಾಗಿ ಗುರುತಿಸಿ ತನ್ನ ವೈರಿ ಯಾರು ಅಂಥೇಳಿ ಗುರುತಿಸಿ ಅದರ ವಿರುದ್ಧ ಹೋರಾಟವನ್ನು ನಿರ್ಮಿಸುವುದು ಸುಲಭ. ಆದರೆ ಮಹಿಳಾ ಚಳುವಳಿಗೆ ಈ ಅನುಕೂಲ ಇಲ್ಲ. ಇಲ್ಲಿ ತನ್ನ ಶತ್ರು ಯಾರು, ತನ್ನ ವಿರೋಧಿ ಯಾರು ಅನ್ನುವುದನ್ನು ಗ್ರಹಿಸುವುದಕ್ಕೇ ಮೂಲಭೂತವಾದಂಥ ಒಂದು ತೊಡಕು ಇದೆ. ಅದು ಸಂಬಂಧಗಳ ತೊಡಕಿದೆ, ಒಂದು ಕುಟುಂಬದ ತೊಡಕಿದೆ. ಹಾಗಾಗಿ ಆ ನೆಲೆಯ ಒಂದು ತಿಕ್ಕಾಟದ ಮೂಲಕನೇ ಮಹಿಳಾ ಚಳುವಳಿ ತನ್ನನ್ನು ತಾನು ರೂಪಿಸಿಕೊಳ್ತಾ ಹೋಗಬೇಕಾಗಿದೆ ಅನ್ನುವುದನ್ನು ಇಲ್ಲಿ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವುದದು ಮೂಲಭೂತವಾದಂಥ ಸಮಸ್ಯೆ ಅನ್ನುವಂಥದ್ದನ್ನು ಪ್ರಸ್ತಾಪ ಮಾಡಿದಾಗಲೆಲ್ಲ ಈ ಸಮಾಜದ ಒಳಗಡೆ ದ್ವಿತೀಯ ದರ್ಜೆಯ ಪ್ರಜೆಯಾಗಿ ಮಹಿಳೆಯನ್ನು ಇರಿಸಲಾಗಿರುವ ಒಂದು ಪರಿಸ್ಥಿತಿಯೇ ಒಟ್ಟು ಮಹಿಳಾ ಚಳುವಳಿಗಳ ಹುಟ್ಟಿಗೆ, ಬೆಳವಣಿಗೆಗೆ ಒಂದು ನೇರವಾದಂಥ ಕಾರಣವನ್ನು ಪಡೆದುಕೊಂಡಿದ್ದಾವೆ. ಇದು ಎಲ್ಲಿಂದ, ಎಲ್ಲೋ ಒಂದು ಹೊರಗಡೆಯಿಂದಲ್ಲ, ಒಂದು ಕುಟುಂಬ ಅನ್ನುವ ಘಟಕದಿಂದ ತೊಡಗಿ ಸಮಾಜ ಅನ್ನುವ ದೊಡ್ಡ ಘಟಕದವರೆಗೆ ಹಂತ ಹಂತವಾಗಿ ಎಲ್ಲ ಕಡೆಗಳಲ್ಲಿಯೂ ಈ ಲಿಂಗ ಆಧರಿಸಿದ ತಾರತಮ್ಯಗಳು ಢಾಳಾಗಿ ನಮ್ಮ ಕಣ್ಣಿಗೆ ಕಾಣ್ತವೆ. ಯಾವಾಗ ಅಂತ ಹೇಳಿದರೆ, ಲಿಂಗತ್ವದ ನಾವು ಕುರಿತ ಹಾಗೆ ಒಂದು ಸೆನ್ಸಿಟಿವ್ ಆದರೆ ನಮ್ಮ ಕಣ್ಣು ಮುಂದೆ ಎಷ್ಟೆಲ್ಲ ಬಗೆಯ ಲಿಂಗಾಧಾರಿತ ಅಸಮಾನತೆಗಳು ನಡೀತಾ ಇದ್ದಾವೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗತ್ತೆ. ಆ ದೃಷ್ಟಿಯಿಂದ ನೋಡಿದರೆ ಮಹಿಳೆಯರ ಅನುಭವಗಳಾಗಿರ್ಬಹುದು, ಮಹಿಳೆಯರ ದುಡಿಮೆ, ಮಹಿಳೆಯರ ದೃಷ್ಟಿಕೋನ ಎಲ್ಲವೂ ಕೂಡ
ಈ ಸಮಾಜದ ಒಳಗಡೆ ಅಪಮೌಲ್ಯಗೊಂಡಿರುವ ಮತ್ತು ಅಂಚಿಗೆ ತಳ್ಳಲಾಗಿರುವ ಕಾರಣಕ್ಕೆ ಇವುಗಳನ್ನು ನಾವು ಅಂಚಿಗೆ ತಳ್ಳಿರುವಂಥ ಆಲೋಚನೆಗಳನ್ನು, ದೃಷ್ಟಿಕೋನಗಳನ್ನು, ಅನುಭವಗಳನ್ನು ಕೇಂದ್ರದತ್ತ ತರಿಸುವ ಒಂದು ಉದ್ದೇಶ ಮಹಿಳಾ ಚಳುವಳಿಯ ಮುಂದೆ ಇರುವಂಥ ಒಂದು ದೊಡ್ಡ ಸವಾಲು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಮಹಿಳೆಯರ ಇಂತಹ ಪ್ರಯತ್ನಗಳು ಉದ್ದಕ್ಕೂ ನಮಗೆ ಮಹಿಳಾ ಚಳುವಳಿಯ ಒಳಗಡೆ ಕಾಣಿಸಿಕೊಳ್ತಾ ಹೋಗುತ್ತೆ. ಸ್ತ್ರೀವಾದದ ಒಂದು ಮುಖ್ಯವಾದಂಥ ನೋಟ ಯಾವುದು ಅಂತ ಹೇಳಿದರೆ, ಪರ್ಸನಲ್ ಅನ್ನುವಂಥದ್ದು ಯಾವುದು ಪರ್ಸನಲ್ ಅಲ್ಲ, ಖಾಸಗಿಯಾದದ್ದು ಎಲ್ಲವೂ ರಾಜಕೀಯದಿಂದ ಕೂಡಿದೆ. ಅಥವಾ ಈ ಎಲ್ಲವುಗಳ ಹಿಂದೆ ಒಂದು ರಾಜಕೀಯದ ಹಿಂದೆ ಒಂದು ಅಧಿಕಾರದ ಸಂಬಂಧ ಹೇಗೆ ಬೆಸೆದುಕೊಂಡಿದೆ ಅನ್ನುವುದನ್ನು ಕೂಡ ನಾವು ಮಹಿಳಾ ಚಳುವಳಿಯನ್ನು ನೋಡುವಾಗ ಗಮನಿಸಬೇಕಾದಂಥ ಅಗತ್ಯ ಇದೆ ಅಂತ ಅನಿಸುತ್ತೆ. ಸೊ ಈ ದೃಷ್ಟಿಯಿಂದ ನಾವು 90ರ ನಂತರದ ಮಹಿಳಾ ಚಳುವಳಿಯ ಬಗ್ಗೆ ನಾನು ಕೆಲವು ಟಿಪ್ಪಣಿಗಳನ್ನು ಮಾತ್ರ ಹೇಳ್ತೇನೆ. ನನಗೂ ಅಷ್ಟೇ ಚೀಟಿ ಬಂದ ತಕ್ಷಣ ನಾನು ಹೇಳಬೇಕಾದಂಥ ವಿಚಾರಗಳು ಆಚೀಚೆ ಆಗುವ ಎಲ್ಲ ಭಯ ಇರೋದ್ರಿಂದ ನಾನು ಆದಷ್ಟು ಆ ಸಮಯದ ಮಿತಿ ಒಳಗಡೆ ಪ್ರೆಸೆಂಟ್ ಮಾಡ್ತೀನಿ. ಇಡೀ ಈ ಸಭಾಂಗಣವನ್ನು ಗಮನಿಸಿದಾಗಲೂ ಅಥವಾ ಇಡೀ ಈ ವಿಚಾರ ಸಂಕಿರಣವನ್ನು ಗಮನಿಸಿದಾಗ ಸಂಘಟಕರಿಗೆ ಈಗಾಗಲೇ ನಾವು ಹೇಳಿದ್ದೀವಿ, ನಾವು ಯಾರ ಜೊತೆಗೆ ಗುದ್ದಾಡಬೇಕ್ರಿ ಅಂತ. ಯಾಕಂದರೆ ಇಷ್ಟು ಸುಮಾರು 30 ವಿಷಯಗಳ ಮಂಡನೆಯಲ್ಲಿ ಒಬ್ಬ ಮಹಿಳೆಗೆ ಅವಕಾಶ ಸಿಕ್ಕಿದೆ. ಇಡೀ ಸಭಾಂಗಣದಲ್ಲಿ 10% ಮಹಿಳೆಯರಿದ್ದೀವಿ. ಅಂದರೆ ನಾವು ಯಾವುದನ್ನು 90ರ ನಂತರದ ಕರ್ನಾಟಕದ ಅವಲೋಕನ ನಾವು ಮಾಡ್ತಾ ಇದ್ದೀವೋ ಆ ಅವಲೋಕನದ ಸ್ವರೂಪ ಏನಾಗಿದೆ, ಈ 30 ವರ್ಷಗಳಲ್ಲಿ ಕರ್ನಾಟಕ ಯಾವ ದಿಕ್ಕಿನಲ್ಲಿ ಸಾಗಿದೆ ಅನ್ನುವುದನ್ನು ಯಾರ್ಯಾರು ಸೇರಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಕೇವಲ ಒಂದು ಗುಂಪಿನವರು ಮಾತ್ರ ಅರ್ಥ ಮಾಡಿಕೊಂಡ್ರೆ ಸಾಕಾ, ಚರ್ಚಿಸಿದರೆ ಸಾಕಾ, ಅಥವಾ ಇಬ್ಬರೂ ಕೂತ್ಕೊಂಡು ಅದನ್ನು ಚರ್ಚಿಸಬೇಕಾದ ಅಗತ್ಯ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಅನೇಕ ಹೆಣ್ಮಕ್ಳು ಕೇಳಿದ್ದಿದೆ. ಅಂದರೆ ನಮ್ಮ ಹಾಗೆ ನಾವು ಸಮಾನ ಮನಸ್ಕ ಮತ್ತು ಸೆನ್ಸಿಬಲ್ ಆದಂಥ ಒಂದು ಸಂಘಟನೆಯ ಮೂಲಕ ಕೂಡ ಈ ಪ್ರಶ್ನೆಯನ್ನು ಕೇಳಬೇಕಾಗಿ ಬಂದಿರೋದು ಒಂದು ರೀತಿಯಲ್ಲಿ ವಿಷಾದನೀಯ ಅನ್ನುವಂಥದ್ದನ್ನು ದಾಖಲಿಸುವುದು ನನಗೆ ಅನಿವಾರ್ಯ ಕೂಡ. ಈ ದೃಷ್ಟಿಯಿಂದ ನೇರವಾಗಿ 90ರ ದಶಕದ ಮಹಿಳಾ ಚಳುವಳಿಗಳನ್ನು ಒಂದು ಹೊರಗಿನಿಂದ ನೋಡುವವಳಾಗಿ ನನಗೆ ಆ ಎಲ್ಲ ಚಳುವಳಿಗಳನ್ನು ನಾನು 5 ಭಾಗಗಳನ್ನಾಗಿ ಗುರುತಿಸಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಲಿಂಗತ್ವ ಅಸಮಾನತೆಯನ್ನು ಗುರುತಿಸ್ತಾ ಲಿಂಗತ್ವದ ನೆಲೆಯಿಂದ ಯಾವ್ಯಾವ ತಾರತಮ್ಯಗಳಿದ್ದಾವೋ ಅದನ್ನು ವಿರೋಧಿಸುವ ನೆಲೆಯಲ್ಲಿ ನಡೆದ ಹೋರಾಟಗಳು ಒಂದು ಬಗೆಯದು. ಎರಡನೆಯದು, ಅಸಂಘಟಿತ ವಲಯದ ಕಾರ್ಮಿಕರ ನೆಲೆಯಿಂದ ಹುಟ್ಟಿಕೊಂಡಂಥ ಚಳುವಳಿಗಳನ್ನು ಎರಡನೇದು ಅಂತ ಗುಂಪಾಗಿ ನಾನು ಗುರುತಿಸ್ತೀನಿ. ಮೂರನೇದು, ಅಸ್ಮಿತೆಯ ನೆಲೆಯಲ್ಲಿ ಒಂದು ಸಮುದಾಯವಾಗಿ ಹೋರಾಟವನ್ನು ಕಟ್ಟಿಕೊಂಡಂಥ ಕಾಲ ಈ ಅವಧಿಯದು ಅದು. ನಾಲ್ಕನೆಯದು, ಒಂದು ಸಾಮಾನ್ಯವಾಗಿ ಹೇಳುವ ಜನರಲ್ ಅಂತ ಅನ್ನುವ ಅರ್ಥದ ಚಳುವಳಿಗಳಲ್ಲಿ ಒಂದಷ್ಟು ನಾವು ಗುರುತಿಸ್ಬೋದು. ಮತ್ತು ಸಾಹಿತ್ಯಿಕವಾದಂಥ ಹೋರಾಟಗಳು ಅಂತ ಹೇಳಿ ಅಥವಾ ಸಾಹಿತ್ಯಿಕ ನೆಲೆಯಲ್ಲಿಯೂ ಈ ಹೋರಾಟದ ಬೀಜಗಳನ್ನು ನಮಗೆ ಗುರುತಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ಹೀಗೆ 5 ವಿಭಾಗಗಳಲ್ಲಿ ಮಹಿಳಾ ಚಳುವಳಿಗಳ ಒಟ್ಟು 30 ವರ್ಷಗಳ ಒಂದು ಸಾಗುವಿಕೆಯನ್ನು ನನಗೆ ಗುರುತಿಸಲಿಕ್ಕೆ ಸಾಧ್ಯ ಅಂತ ಅಂದ್ಕೊಂಡಿದ್ದೀನಿ. ಲಿಂಗಾಧಾರಿತವಾದಂಥ ತಾರತಮ್ಯವನ್ನು ವಿರೋಧಿಸಿ ನಡೆದ ಚಳುವಳಿಗಳು 80ರ ದಶಕ ಅದಕ್ಕೂ ಹಿಂದಿನಿಂದಲೂ ಇತ್ತು. ಈ ಅವಧಿಯಲ್ಲಿಯೂ ಮುಂದುವರೆದಿರುವಂಥದ್ದು ಇನ್ನೂ ಢಾಳಾಗಿ ಇವತ್ತಿಗೂ ಇದ್ದೆ ಅನ್ನುವಂಥವುಗಳು ಇತ್ತೀಚಿನ ಪತ್ರಿಕೆಗಳಲ್ಲಿಯೂ ನಾವೆಲ್ಲರೂ ಗಮನಿಸಿದಂಥದ್ದು. ಅಲ್ಲಿಂದಲೇ ಶುರು ಮಾಡೋದಾದರೆ ಹೆಣ್ಣು ಭ್ರೂಣ ಹತ್ಯೆಯ ಒಂದು ಪರಿಸ್ಥಿತಿ ಇದೆಯಲ್ಲ, ಇದರ ಬಗ್ಗೆ ಎಷ್ಟೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದರೂ ಕೂಡ ಅದು ಸಮಾಜದ ಒಳಗಡೆ ಎಷ್ಟು ವಿಪರೀತವಾದ ಮಟ್ಟಕ್ಕೆ ಅದು ಚಾಲ್ತಿಯಲ್ಲಿದೆ. ಇದರ ವಿರುದ್ಧ ಒಂದು ನಿರಂತರವಾದಂಥ ಹೋರಾಟವನ್ನು ಮಹಿಳಾ ಸ್ವಾಯತ್ತ ಸಂಘ ಸಂಸ್ಥೆಗಳು ಮಾಡಿಕೊಂಡು ಬಂದಿರೋದನ್ನು ನಾವು ಕಾಣ್ತೀವಿ. ಎರಡನೇದು, ವರದಕ್ಷಿಣೆ ವಿರೋಧಿ
ಹೋರಾಟ ಆಗಿರ್ಬೋದು, ಮತ್ತು ವರದಕ್ಷಿಣೆಗೆ ಸಂಬಂಧಪಟ್ಟ ಹಾಗೆಯೇ ವಧುದಾನದಂಥ ಕೃತ್ಯಗಳು ನಡೆದಾಗ ಅದಕ್ಕೆ ನಡೆದಂಥ ಪ್ರತಿಭಟನೆಗಳಾಗಿರ್ಬೋದು, ಅತ್ಯಾಚಾರ ವಿರೋಧಿ ಹೋರಾಟಗಳಾಗಿರ್ಬೋದು, ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳದ ಕುರಿತಾಗಿ ನಡೆದಂಥ ಹೋರಾಟಗಳಾಗಿರ್ಬೋದು, ಆ್ಯಸಿಡ್ ವಿರೋಧಿ ಆಂದೋಲನಗಳಾಗಿರ್ಬೋದು, ಈ ಥರದ ಮತ್ತು ಇತ್ತೀಚೆಗಿನ ಸಮಸ್ಯೆಗಳಾಗಿ ನೋಡೋದಾದರೆ ಮರ್ಯಾದೆಗೇಡ ಹತ್ಯೆ ಇವುಗಳು ಹೆಚ್ಚುತ್ತಾ ಇರುವಂಥದ್ದು, ಮಾನವ ಕಳ್ಳಸಾಗಣೆ, ಅದರಲ್ಲೂ ಹೆಣ್ಣು ಮಕ್ಕಳ ಕಳ್ಳಸಾಗಣೆ ಅನ್ನುವಂಥದ್ದು ಹೆಚ್ಚುತ್ತಾ ಇರೋದು, ಇವೆಲ್ಲವುಗಳು ಮಹಿಳಾ ಚಳುವಳಿಯ ಮುಂದಿರುವ ಸವಾಲುಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಅದು ತನ್ನ ಪ್ರತಿರೋಧವನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಮಹಿಳಾ ಚಳುವಳಿಗಳು ಮುಖ್ಯವಾಗಿ ಬೇರೆ ಬೇರೆ ನೆಲೆಗಳಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಒಂದು ಸತ್ಯಶೋಧನಾ ತಂಡಗಳ ಮೂಲಕ ಮೊದಲ ಬಾರಿಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವ ಕೆಲಸವನ್ನು ಮಾಡ್ತಾ ಇದೆ. ಹಾಗೆಯೇ ಘಟನೆಗಳ ವಿಶ್ಲೇಷಣೆಯನ್ನು ಮತ್ತು ವಿಮರ್ಶೆಯನ್ನು ಮಾಡುವ ಒಂದು ತಂಡವಾಗಿ ಕೆಲಸ ಮಾಡಿದ್ದಿದೆ. ಸ್ಥಳೀಯ ಮತ್ತು ರಾಜ್ಯ ಮಟ್ಟದ ಚಳುವಳಿಗೆ ಅದು ವಿಚಾರಗಳನ್ನು ರೂಪಿಸುವುದಕ್ಕಾಗಿ ನಡೆಸಿದ ಕೆಲಸಗಳಾಗಿರ್ಬೋದು, ಮತ್ತು ಮನೆ ಬೀದಿ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಭಟನೆಯನ್ನು, ಧರಣಿಯನ್ನು, ಜಾಥಾವನ್ನು ಹಮ್ಮಿಕೊಳ್ಳುವುದಕ್ಕೆ ಪೂರಕವಾದಂಥ ಚಟುವಟಿಕೆಗಳಾಗಿರ್ಬೋದು, ಅಥವಾ ವಿಚಾರ ಸಂಕಿರಣ, ಸಮ್ಮೇಳನ ಇತ್ಯಾದಿಗಳಾಗಿರ್ಬೋದು. ಇವೆಲ್ಲವುಗಳನ್ನು ಒಟ್ಟಾಗಿ ಸೇರಿಸಿ ಮಹಿಳಾ ಚಳುವಳಿಯ ಒಂದು ಭಾಗವಾಗಿ ನಾನು ನೋಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವೆಲ್ಲವುಗಳ ಫಲವಾಗಿ ಅನೇಕ ಬದಲಾವಣೆಗಳು ಈ 30-35 ವರ್ಷಗಳಲ್ಲಿ ಆಗಿದ್ದಾವೆ ಅನ್ನುವುದನ್ನು ಗುರುತಿಸುವ ಸಾಧ್ಯತೆಗಳು ಬೇಕಾದಷ್ಟಿದ್ದಾವೆ. ಸ್ತ್ರೀ ಪರವಾದಂಥ ಕಾನೂನುಗಳ ಬದಲಾವಣೆಗಳು ಆಗಿರುವುದನ್ನು ನಾವು ಗಮನಿಸ್ತೀವಿ. ಆದರೆ ನಮ್ಮ ಸಾಮಾಜಿಕರ ಮನಸ್ಥಿತಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅನ್ನುವುದಕ್ಕೆ ನಮಗೆ ಧೈರ್ಯವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಶಿಕ್ಷಿತರ ಸಂಖ್ಯೆ ಹೆಚ್ಚಾದಷ್ಟು ಈ ಸಮಸ್ಯೆಗಳು ಕಡಿಮೆ ಆಗ್ತವೆ ಅಂತ ಅಂದ್ಕೊಂಡಿದ್ವಿ, ಅದು ಅಲ್ಲ ಅನ್ನುವುದನ್ನು ನಮ್ಮ ವಾಸ್ತವ ಸೂಚಿಸ್ತಾ ಇದೆ. ಹಾಗಾಗಿ ಒಂದು ಕಡೆಯಲ್ಲಿ ಇವು ನಿರಂತರವಾಗಿ ನಡೀತಾ ಇದ್ದಂಥ ಇಂತಹ ಮಹಿಳಾ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ನಡೆದ ಹೋರಾಟಗಳನ್ನು ಒಂದು ಭಾಗವಾಗಿ ನಾವು ಗಮನಿಸಬಹುದಾದರೆ, ಇವೆಲ್ಲವೂ ಹೆಚ್ಚು ಕಡಿಮೆ ಸ್ವಾಯತ್ತ ಮಹಿಳಾ ಸಂಘಟನೆಗಳು, ಸಂಸ್ಥೆಗಳು ಸೇರಿಕೊಂಡು ಮಾಡಿದ ಮತ್ತು ಸ್ತ್ರೀ ಪರ ಆಲೋಚನೆ ಇರುವಂಥ ಸಮಾನ ಮನಸ್ಕರೆಲ್ಲರೂ ಸೇರಿ ನಡೆಸಿದ ಹೋರಾಟಗಳ ಭಾಗಗಳಾಗ್ತವೆ. ಆದರೆ 90ರ ದಶಕದಲ್ಲಿ ವಿಶೇಷವಾಗಿ ಗಮನಕ್ಕೆ ಬರುವಂಥದ್ದು ಅಸಂಘಟಿತ ವಲಯದ ಮಹಿಳಾ ಕಾರ್ಮಿಕರ ಹೋರಾಟಗಳು. ಒಂದು ಕಾಲಕ್ಕೆ ಕಾರ್ಮಿಕರ ಹೋರಾಟ ಅಂತಾಗಲೆಲ್ಲ ದೊಡ್ಡ ದೊಡ್ಡ ಕಾರ್ಖಾನೆಗಳು ನೆನಪಾಗ್ತಿದ್ವು, ಮತ್ತು ಆ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿಯ ಕಾರ್ಮಿಕ ನಾಯಕರು ನೆನಪಾಗ್ತಾಯಿದ್ರು. ಆ ಚಳುವಳಿಗಳನ್ನು ನೋಡುವಾಗ ನಮಗೆ ಎಲ್ಲೋ ಸಣ್ಣ ವಲಯದ ನೆನಪಾಗ್ತಿರಲಿಲ್ಲ. ಈ ಅವಧಿಯಲ್ಲಿ ಗಮನಿಸಿದರೆ ಎಷ್ಟು ಬದಲಾವಣೆ ಆಗಿದೆ ಅನ್ನುವುದನ್ನು ನೋಡಿದರೆ, ಇವತ್ತು ನಾವು ಹೋರಾಟ ಅಂದ ತಕ್ಷಣ ನಮಗೆ ಮೊದಲು ನೆನಪಿಗೆ ಬರುವುದು ಅಂಗನವಾಡಿ ನೌಕರರ ಹೋರಾಟ, ಬಿಸಿಯೂಟ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಗಾರ್ಮೆಂಟ್ಸ್ ಕಾರ್ಮಿಕರು, ಇವರೆಲ್ಲರೂ ನಡೆಸ್ತಾ ಇರುವಂಥ ಹೋರಾಟವು ತಕ್ಷಣ ನೆನಪಿಗೆ ಬರುತ್ತೆ. ಇದೊಂದು ಪಲ್ಲಟ. ಹಾಗೆಯೇ ಇವರೆಲ್ಲರೂ ಕೂಡ ತಮ್ಮ ದುಡಿಮೆಗೂ ತಮ್ಮ ವೇತನಕ್ಕೂ ಇರುವಂಥ ದೊಡ್ಡ ಅಂತರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಘನತೆಯಿಂದ ಬದುಕುವುದಕ್ಕೆ ಬೇಕಾದ ವೇತನವನ್ನು ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಗೌರವಯುತವಾದ ವೇತನವನ್ನು ಕೇಳ್ತಾ ಇದ್ದಾರೆ, ಮತ್ತು ಕನಿಷ್ಠವಾದಂಥ ಸೌಲಭ್ಯಗಳನ್ನು ವಿಸ್ತರಿಸಬೇಕು ಅಂತ ಮತ್ತು ಕಾಯಮಾತಿಗೆ ಅವರು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಇಷ್ಟೆಲ್ಲ ಹೋರಾಟಗಳ ನಂತರ ಇವತ್ತು ಅವರ ಸ್ಥಿತಿ ಏನಿದೆ ಅನ್ನುವುದು ಕೂಡ ಮುಖ್ಯ ಆಗುತ್ತೆ. 150 ರೂಪಾಯಿಯಿಂದ ಆರಂಭವಾದ ಅಂಗನವಾಡಿ ಕಾರ್ಯಕರ್ತೆಯರ ವೇತನ ಇವತ್ತು 11,500ಕ್ಕೆ ಬಂದಿದೆ. ಬಿಸಿಯೂಟ ಕಾರ್ಯಕರ್ತೆಯರದು ಮೊದಲು ಅಡುಗೆಯವರಿಗೆ 600 ಇತ್ತು, ಆನಂತರ 400 ಸಹಾಯಕರಿಗೆ 400-300 ಇತ್ತು. ಇವತ್ತು ಅದು 3,700 ಮತ್ತು 3,600 ಆಗಿದೆ. ಆಶಾ ಕಾರ್ಯಕರ್ತೆಯರದು ಆರಂಭದಲ್ಲಿ ಇನ್ಸೆಂಟಿವ್ಸ್ ಅಂತ ಅವರು ಮಾಡಿದ ಕೆಲಸಕ್ಕೆ ಒಂದು ನಿಶ್ಚಿತವಾದ 50 ರೂಪಾಯಿ, 100 ರೂಪಾಯಿ ಈ ರೀತಿಯಲ್ಲಿ ಅವರನ್ನು ಕೆಲಸಕ್ಕೆ ತೊಗೊಂಡದ್ದು. ಇವತ್ತು ಅವರ ವೇತನ ಅಂತ ಅನ್ನುವುದಾದರೆ 7,000 ಸಂಭಾವನೆ ಅವರಿಗೆ ಸಿಗ್ತಾ ಇದೆ. ಆದರೆ
ಇವೆಲ್ಲವುಗಳು ಒಬ್ಬ ವ್ಯಕ್ತಿ ಗೌರವಯುತವಾಗಿ ಘನತೆಯಿಂದ ಬದುಕುವುದಕ್ಕೆ ಸಾಧ್ಯವಾ? ಇಷ್ಟನ್ನು ಪಡೆಯುವುದಕ್ಕೂ ಇಷ್ಟು ದೀರ್ಘಕಾಲದ ಹೋರಾಟವನ್ನು ಅವರು ಮಾಡಬೇಕಾಗಿ ಬಂದಿದೆಯಲ್ಲ ಅನ್ನುವುದು ನಮ್ಮ ಅನೇಕರನ್ನು ತಟ್ಟದೇ ಇರುವಂಥದ್ದು ಕೂಡ ನಾವು ನಮ್ಮನ್ನು ನೋಡ್ಕೊಳ್ಬೇಕಾದಂಥ, ನಮ್ಮನ್ನು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾದಂಥ ಒಂದು ಸಂದರ್ಭ ಅನಿಸುತ್ತೆ. ಗಾರ್ಮೆಂಟ್ ಯೂನಿಯನ್ನ ಹೋರಾಟಗಳು ಕೂಡ ಅಷ್ಟೇ. 45 ವರ್ಷಗಳ ಅವಧಿಯಲ್ಲಿ 5 ವರ್ಷಕ್ಕೊಮ್ಮೆ ಅದು ಕನಿಷ್ಠ ವೇತನ ಬದಲಾಗುವುದು, ಪರಿಷ್ಕರಣೆ ಆಗುವುದಂದರೂ 9 ಬಾರಿ ಆಗಬೇಕಿತ್ತು. ಈವರೆಗೆ 4 ಬಾರಿ ಮಾತ್ರ ಅದು ಆಗಿದೆ. ಅದರ ಜೊತೆಗೆ ಪೌರ ಕಾರ್ಮಿಕರದಾಗಿರ್ಬೋದು, ಇವರೆಲ್ಲರನ್ನ ಒಂದು ನೆಲೆಯಲ್ಲಿ ನೋಡ್ತಾ ನಮಗೆ ಈ ಮಹಿಳಾ ಚಳುವಳಿಗಳ ಒಂದು ವಿನ್ಯಾಸ ಭಿನ್ನವಾಗಿ ನಮಗೆ ಕಾಣೋದು ಏನು ಅಂತ ಹೇಳಿದ್ರೆ, ಇವತ್ತು ಅವರು ಕರೆ ಕೊಟ್ಟರೆ ಒಂದು 25,000ದಷ್ಟು ಒಟ್ಟಿಗೆ ಸೇರ್ತಾರೆ. ಅತ್ತ ಬೀದರ್ನಿಂದ ದಕ್ಷಿಣದವರೆಗೆ ಎಲ್ಲ ಕಡೆಯಿಂದಲೂ ಸೇರ್ತಾರೆ. ಒಂದು ಕೈಯಲ್ಲಿ ಅವರ ಗಂಟು ಮೂಟೆ ಇರುತ್ತೆ, ಇನ್ನೊಂದು ಕಂಕಳಲ್ಲಿ ಅವರ ಮಕ್ಕಳಿರ್ತಾರೆ, ಪುಟ್ಟ ಮಕ್ಕಳನ್ನು ಹೊತ್ಕೊಂಡು ಬರ್ತಾರೆ. ಹಾಗೆ ಬೆಂಗಳೂರಿನಂಥ ಆ ಜಾಗದಲ್ಲಿಯೇ ಅವರು ಬಂದು ದಿನಗಟ್ಟಲೆ ವಾರಗಟ್ಟಲೆ ಹೋರಾಟ ಮಾಡ್ತಾ ಇದ್ದಂಥವುಗಳನ್ನು ನಾವಲ್ಲಿ ಹೋದಾಗ ಗಮನಿಸಿದಾಗ ಇದು ಇಡೀ ಒಂದು ವ್ಯವಸ್ಥೆ ಮತ್ತು ನಾಗರಿಕರಾಗಿ ನಾವು ಏನು ಅವರ ಇಡೀ ಸಮಸ್ಯೆಯನ್ನು ಎಷ್ಟರ ಮಟ್ಟಿಗೆ ನಾವು ಗ್ರಹಿಸಿದ್ದೀವಿ ಮತ್ತು ಅದಕ್ಕೆ ನಮ್ಮ ಬೆಂಬಲವನ್ನು ಕೊಟ್ಟಿದ್ದೀವಿ ಅಂತ ಕೇಳ್ಕೊಳ್ಬೇಕಾದಂಥ ಸಂದರ್ಭಗಳಿದ್ದಾವೆ. ಅದು ಚಳಿ ಅನ್ನದೆ, ಮಳೆ ಅನ್ನದೆ, ರಾತ್ರಿ ಅನ್ನದೆ ಅವರು ಆ ಬೀದಿಗಳಲ್ಲಿ ಮಲಗಿದ ದಿನಗಳನ್ನು, ಸಂದರ್ಭಗಳನ್ನು ನಾವು ನೆನಪು ತಂದುಕೊಡ್ರೆ ಆಡಳಿತಶಾಹಿ ಅನ್ನುವಂಥದ್ದು ಹೇಗೆ ಅವರ ದುಡಿಮೆಯನ್ನು ಶೋಷಣೆ ಮಾಡ್ತಾ ಇದೆ ಅನ್ನುವುದಕ್ಕೆ ಉದಾಹರಣೆಗಳಿದ್ದಾವೆ. ಮತ್ತು ಇವೆಲ್ಲ ಹೋರಾಟಗಳು ಹೆಣ್ಣು ಮಕ್ಕಳೇ ನೇತೃತ್ವ ವಹಿಸಿ ನಡೆಸ್ತಾ ಇರುವಂಥ ಹೋರಾಟಗಳು ಅನ್ನುವುದು ಕೂಡ ನನಗೆ ಮುಖ್ಯ ಅನಿಸುತ್ತೆ. ಮೂರನೇದು, ನಾನು ಅಸ್ಮಿತೆಯ ನೆಲೆ ಹೋರಾಟಗಳು ಅಂತ ಅನ್ನುವಾಗ ನನ್ನ ಗಮನದಲ್ಲಿರುವುದು 90ರ ದಶಕದ ನಂತರದ ಮುಖ್ಯ ಬದಲಾವಣೆ ಅಂತ ಹೇಳಿದರೆ ಅಲ್ಪಸಂಖ್ಯಾತ ಸಮುದಾಯದ ಗುಂಪುಗಳಲ್ಲಿ ಆದಂಥ ಬದಲಾವಣೆಗಳು. ಅದರಲ್ಲಿ ಮುಸ್ಲಿಮರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಇವರೆಲ್ಲರೂ ಕೂಡ 2 ಬಗೆಯ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಒಂದು, ಅವರ ಧರ್ಮದ ಒಳಗಡೆಯ ಪುರುಷ ಪ್ರಧಾನ ಮೌಲ್ಯಗಳನ್ನು ಕುರಿತಂತೆ ಅದರ ವಿರುದ್ಧ ನಡೆಸ್ತಾ ಇರುವಂಥ ಹೋರಾಟ. ಇನ್ನೊಂದು, ಹಿಂದೂ ಫ್ಯಾಸಿಸಮ್ನ ವಿರುದ್ಧ ಅವರು ತಮ್ಮ ಪ್ರತಿಭಟನೆಯನ್ನು ತೋರಿಸ್ತಾ ಇರುವಂಥದ್ದು. ಹೀಗೆ 2 ನೆಲೆಯಲ್ಲಿ ಅವರ ಹೋರಾಟಗಳು ಕಾಣಿಸಿಕೊಳ್ತವೆ. ಆರಂಭದಲ್ಲಿ ಅವರು ಕುರಾನಿನಲ್ಲಿ ತಮಗೆ ಏನು ಹಕ್ಕುಗಳು ದತ್ತವಾಗಿದ್ದಾವೋ ಅವನ್ನು ನಮಗೆ ಕಾನೂನಾತ್ಮಕವಾಗಿ ಸಿಗುವ ಹಾಗೆ ಮಾಡಿ ಅಂತ ಶುರುವಾದಂಥ ಅವರ ಹೋರಾಟಗಳು, ಸ್ತ್ರೀ ವಿರೋಧಿಯಾದಂಥ ಫತ್ವಾಗಳಿಗೆ ತೋರಿಸಿದ ವಿರೋಧಗಳಾಗಿರ್ಬೋದು, ಸುಲಭದ ತ್ರಿವಳಿ ತಲಾಖ್ ಆಗಿರ್ಬೋದು, ಹಲಾಲ್ ಅದನ್ನು 1 ದಿನದ ಮದುವೆ ಅಂತಲೋ ಅಥವಾ ಒಂದು ಈ ಥರದ ನೆಲೆಯಲ್ಲಿ ಕರೆದದಿದೆ, ಮಸೀದಿಯಲ್ಲಿ ನಮಾಜ್ ಮಾಡಲಿಕ್ಕೆ ಹಕ್ಕನ್ನು ಕೇಳಿದಂಥದ್ದು. ಇಂಥವುಗಳೆಲ್ಲ ಆ ಸಮುದಾಯದ ಒಳಗಿನ ತಾರತಮ್ಯವನ್ನು ಪ್ರಶ್ನಿಸಿ ನಡೆದಂಥ, ತಮ್ಮ ಹಕ್ಕುಗಳನ್ನು ಕೊಡಬೇಕು ಅಂತ ಹೇಳಿಕೊಂಡು ನಡೆದಂಥ ಹೋರಾಟಗಳಾದರೆ, ಬಾಬ್ರಿ ಮಸೀದಿ ಧ್ವಂಸ ಆದ ನಂತರ ಮತ್ತು ಅದರಲ್ಲೂ ಮುಖ್ಯವಾಗಿ ಗುಜರಾತಿನ ನರಮೇಧಗಳು ನಡೆದ ನಂತರ ಆ ಸಮುದಾಯದ ಒಳಗಡೆ ಒಂದು ಬಗೆಯಲ್ಲಿ ಏನು ಅಸ್ಮಿತೆಯ ಪ್ರಶ್ನೆ ಅನ್ನುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಕಾಣಿಸಿಕೊಳ್ತು. ಹಾಗಾಗಿ ಅಂತಹ ಅವಧಿಯಲ್ಲಿ ಅವರು ತಮ್ಮ ಹೋರಾಟವನ್ನು ಕೇವಲ ಸಮುದಾಯದ ಒಳಗೆ ಮಾತ್ರ ಅಲ್ಲ, ಸಮುದಾಯದ ಹೊರಗಿನ ನೆಲೆಯಲ್ಲೂ ಮಾಡಬೇಕಾದಂಥ ಒಂದು ಸಂದರ್ಭ ಎದುರಾಯಿತು. ಮತ್ತು ಈಗಾಗಲೇ ನಾವು ನೆನಪಿಸಿಕೊಂಡ ಹಾಗೆ NRC ಮತ್ತು CAA ಈ ಹೋರಾಟಗಳಲ್ಲಿ ಹೆಣ್ಣು ಮಕ್ಕಳು ತೋರಿಸಿದಂಥ ಅಗಾಧವಾದಂಥ ಒಂದು ಹೋರಾಟದ ಕೆಚ್ಚು ಏನಿದೆ ಅದು ತುಂಬ ತುಂಬ ಮುಖ್ಯವಾದದ್ದು. ದೆಹಲಿದು ಮಾತ್ರ ನಾನು ಹೇಳ್ತಾ ಇಲ್ಲ, ನಾನು ಕರ್ನಾಟಕಕ್ಕೆ ಸೀಮಿತವಾಗಿ ಹೇಳೋದಾದರೆ ಅದರ ಪ್ರಭಾವವನ್ನು ಕರ್ನಾಟಕದ ದಾವಣಗೆರೆಯಲ್ಲಿ ನಾವು ಗಮನಿಸ್ತೀವಿ. ಜಬೀನಾ ಖಾನಮ್ ಎನ್ನುವಂಥವರು ನೇತೃತ್ವವನ್ನು ವಹಿಸಿದ ಮತ್ತು 49 ದಿನಗಳ ಕಾಲ ನಡೆದಂಥ ಹೋರಾಟವನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ.
ಇಲ್ಲೇ ಆರಂಭದ ದಿನದಿಂದ ಸುಮಾರು 500 ಜನ ಹೆಣ್ಮಕ್ಳು ಮೊದಲ ಬಾರಿಗೆ ಬೀದಿಗೆ ಬಂದು ಈ ಈ ಏನೋ ಸಮುದಾಯ ವಿರೋಧಿಯಾದಂಥ ಈ ಕಾನೂನನ್ನು ಅವರು ಪ್ರತಿಭಟಿಸಿದಂಥ ಕ್ರಮ ಅಲ್ಲಿಯ ಶಾಹೀನ್ ಬಾಗ್ನ ಹಾಗೆಯೇ ಈ ದಾವಣಗೆರೆ ಕೂಡ ನಮಗೆ ಮುಖ್ಯ ಆಗುತ್ತೆ ಅಂತ. ಇದೇ ರೀತಿಯಲ್ಲಿ ಕ್ರೈಸ್ತ ಸಮುದಾಯದ ಒಳಗಡೆಯೂ ತಮ್ಮ ದ್ವಿತೀಯ ದರ್ಜೆಯ ಸ್ಥಾನವನ್ನು ಪ್ರಶ್ನಿಸುವ ಅನೇಕ ಚರ್ಚೆಗಳು, ಹೋರಾಟಗಳು ಕ್ರೈಸ್ತ ಹೆಣ್ಣುಮಕ್ಕಳ ಮತ್ತು ಕ್ರೈಸ್ತ ಸನ್ಯಾಸಿನಿಯರ ನಡುವಿನಿಂದ ಎದ್ದು ಬಂದದಿದೆ. ಇದರ ಜೊತೆಗೆ ಅವರು ಈ ಹಿಂದೂ ಫ್ಯಾಸಿಸಮ್ನ ಕುರಿತ ಹಾಗೆಯೂ ಸಣ್ಣ ಮಟ್ಟಿಗೆ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದನ್ನು ನಾವು ಕಾಣ್ತೀವಿ. ಇದಲ್ಲದೆ ಇದೇ ಭಾಗದಲ್ಲಿ ನಾನು ಗುರುತಿಸಬಹುದಾದದ್ದು ಇನ್ನೆರಡು ಸಮುದಾಯಗಳು, ಅದು ದಲಿತ ಮಹಿಳಾ ಹೋರಾಟಗಳನ್ನು ನಾನು ಇಲ್ಲಿ ಗುರುತಿಸಲಿಕ್ಕೆ ಇಷ್ಟಪಡ್ತೀನಿ. 1995ರಲ್ಲಿ ಆರಂಭವಾದಂಥ ನ್ಯಾಷನಲ್ ಫೆಡರೇಷನ್ ಫಾರ್ ದಲಿತ್ ವಿಮೆನ್ ಎನ್ನುವುದು ಆರಂಭ ಆಯಿತು. ಹಾಗೆ ಆರಂಭ ಆದಾಗ ಅಲ್ಲಿ ರುತ್ ಮನೋರಮ ಅದರ ಮುಖ್ಯ ನೆಲೆಯಲ್ಲಿ ಇದ್ದುಕೊಂಡು ಮಾಡಿದಂಥ ಚಟುವಟಿಕೆಗಳಾಗಿರ್ಬೋದು. ಇಲ್ಲೇ ಕೂಡ ಅಸ್ಮಿತೆಯ ಪ್ರಶ್ನೆ ಅನ್ನುವಂಥದ್ದು ದಲಿತ ಮಹಿಳೆಯರಲ್ಲಿ ಆರಂಭವಾದ ಕಾಲ 90ರ ದಶಕದ ನಂತರದಲ್ಲಿ. ಯಾಕಂದರೆ ದಲಿತ ಮೂಮೆಂಟಲ್ಲಿ ಅನೇಕ ಜನ ಹೆಣ್ಮಕ್ಕಳು ಅವರು ಕಾರ್ಯಕರ್ತರಾಗಿದ್ದಾರೆ, ಅನೇಕ ವಿಚಾರಗಳ ಸಂದರ್ಭಗಳಲ್ಲಿ ಅವರ ಭಾಗವಹಿಸುವಿಕೆ ಇದೆ. ಆದರೆ ತೀರ್ಮಾನಗಳನ್ನು ಕೈಗೊಳ್ಳುವ ಸಂದರ್ಭಗಳಲ್ಲಿ ದಲಿತ ಹೆಣ್ಮಕ್ಕಳ ಭಾಗವಹಿಸುವಿಕೆ ಅಥವಾ ಅವರಿಗೆ ನೀಡಿದ ಅವಕಾಶಗಳು ತುಂಬ ಕಡಿಮೆ ಅನ್ನುವುದನ್ನು ಅವರು ಗುರುತಿಸಿಕೊಂಡು ಅವರು ದಲಿತ ಮಹಿಳಾ ಒಕ್ಕೂಟಗಳನ್ನು ರಚನೆ ಮಾಡಿದಂಥದ್ದನ್ನು ನಾವು ಗಮನಿಸ್ತೀವಿ. ಅಷ್ಟೇ ಅಲ್ಲ, ನಾವು ಸಾಹಿತ್ಯದಲ್ಲೂ ಹೇಳ್ತೀವಿ, ಬೇರೆ ಕಡೆಯಲ್ಲೂ ಹೇಳ್ತೀವಿ, ದಲಿತ ಹೆಣ್ಮಕ್ಕಳಿಗೆ ಮುಮ್ಮಡಿಯಾದಂಥ ಹೊರೆ ಇದೆ. ಅದು ಆ ಸಮುದಾಯದ ಒಳಗಡೆನ ಪೇಟ್ರಿಯಾರ್ಕಿಯನ್ನು ಎದುರಿಸಬೇಕು, ಜಾತಿಯ ಪ್ರತಿರೋಧವನ್ನು ಅಥವಾ ಜಾತಿಯ ಕಾರಣಕ್ಕಾಗಿರುವ ಹಿಂಸೆಯನ್ನು ವಿರೋಧಿಸಬೇಕು ಮತ್ತು ಲಿಂಗದ ಕಾರಣಕ್ಕಾಗಿಯೂ ಅವರು ಎದುರಿಸ್ತಾರೆ ಅಂತ. ಹೀಗೆ ಮುಮ್ಮಡಿ ಶೋಷಣೆಯನ್ನು ಎದುರಿಸುವ ವೇಳೆಗೆ ಅವರಿಗೆ ತಮ್ಮ ಮುಂದಾಳತ್ವ ಅನ್ನುವುದು, ನೀತಿ ನಿರ್ಣಯಗಳ ಸಂದರ್ಭಗಳಲ್ಲಿ ತಮ್ಮ ಪಾಲ್ಗೊಳ್ಳುವಿಕೆ ಅನ್ನುವುದು ಎಷ್ಟು ಮುಖ್ಯ ಅನ್ನೋದನ್ನು ಅವರು ಗುರುತಿಸಿ ಆ ದಿಕ್ಕಿನಲ್ಲಿ ಅವರು ಮುನ್ನಡೀತಾ ಇದ್ದಾರೆ. ಹಾಗೆಯೇ ಲಿಂಗತ್ವ ಅಲ್ಪಸಂಖ್ಯಾತರ ಹೋರಾಟವನ್ನು ಈ ಅವಧಿಯಲ್ಲಿ ನೆನಪಿಸಿಕೊಳ್ಳಬಹುದಾದ್ದು. ಈ ಅವಧಿಯಲ್ಲಿ ಬಹುಶಃ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಸಾಮಾಜಿಕರಲ್ಲಿ ಸಾಕಷ್ಟು ಪೂರ್ವಾಗ್ರಹಗಳಿದ್ವು ಮತ್ತು ಒಂದಷ್ಟು ಬಗೆಯ ಮಡಿವಂತಿಕೆಗಳಿದ್ವು. ಯಾವಾಗ ಲಿಂಗತ್ವ ಅಲ್ಪಸಂಖ್ಯಾತರು ಒಬ್ಬೊಬ್ಬರಾಗಿ ಸಾರ್ವಜನಿಕ ಬದುಕಿಗೆ ಬಂದರೋ, ಯಾವಾಗ ಅವರು ತಮ್ಮ ಆತ್ಮಕಥನಗಳನ್ನು ಬರೆಯುವುದಕ್ಕೆ ಆರಂಭಿಸಿದರೋ, ಮಹಿಳಾ ಚಳುವಳಿಗಳ ಜೊತೆಗೆ ಯಾವಾಗ ಅವರು ಹೆಚ್ಚೆಚ್ಚು ತೊಡಗಿಸಿಕೊಳ್ಳೋಕ್ಕೆ ಹೊರದ್ರೋ, ಆಗ ಅವರ ಸಮಸ್ಯೆಗಳು ಸಾಮಾಜಿಕರಿಗೂ ಅರ್ಥ ಆಗುವುದಕ್ಕೆ ಶುರುವಾಯಿತು. ಮತ್ತು ರೇಷನ್ ಕಾರ್ಡ್ ಆಗಿರಲಿ ಅಥವಾ ಮತದಾನದ ಹಕ್ಕಾಗಿರಬಹುದು, ಶಿಕ್ಷಣ, ಉದ್ಯೋಗ, ಈ ಎಲ್ಲ ಅವಕಾಶಗಳಿಂದ ವಂಚಿತವಾದಂಥ ಅವರ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅವರು ತಮ್ಮದೇ ಆದಂಥ ಒಂದು ಹೋರಾಟವನ್ನು ಕಟ್ಟಬೇಕಾದಂಥ ಅಗತ್ಯವನ್ನು ಕಂಡುಕೊಂಡಂಥದ್ದು. ಮತ್ತು ಇವತ್ತು ಈ ಒಂದು 3-3.5 ದಶಕಗಳ ನಂತರದಲ್ಲಿ ಗಮನಿಸಿದರೆ ಸಾಮಾನ್ಯವಾಗಿ ನಾವು ಕಾಣುವ ಒಂದು ಬದಲಾವಣೆ, ಇಬ್ಬರ ನಡುವೆ ಕೂಡ ಒಂದು ಮಹಿಳಾ ಚಳುವಳಿಯ ಜೊತೆಗೆ ಅವರು ಕೂಡ ಸೇರಿಕೊಳ್ಳುವಂಥದ್ದನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ ಇನ್ನು ಸಾಮಾನ್ಯ ಹೋರಾಟಗಳ ಬಗ್ಗೆ ನಾನು ಬರೀ ಹೆಸರಿಸ್ತೀನಿ. ಅವುಗಳು 90ರ ದಶಕದಲ್ಲಿ ಆದ ವಿಶ್ವಸುಂದರಿ ಸ್ಪರ್ಧೆಯಿಂದ ತೊಡಗಿ ಮದ್ಯಪಾನ ವಿರೋಧಿ ಚಳುವಳಿಗಳು, ಆಂದೋಲನ ಆಗಿರ್ಬೋದು, ಮಹಿಳಾ ಆರೋಗ್ಯ ಸಂಬಂಧಿಯಾದಂಥ ಚಳುವಳಿಗಳಾಗಿರ್ಬೋದು, ಅದು ರೈತ ಮಹಿಳಾ ಹೋರಾಟಗಳಾಗಿರ್ಬೋದು, ರಾಜಕೀಯ ಮೀಸಲಾತಿಗಾಗಿ ನಡೆಸಿದ ಹೋರಾಟಗಳಿರ್ಬೋದು, ಇವೆಲ್ಲವೂ ಅದರಲ್ಲಿ ಸೇರ್ತವೆ. ಮತ್ತು ಸಾಹಿತ್ಯಿಕ ಚಳುವಳಿಗಳು ಅನ್ನುವಾಗ ನಾನು ಒಂದೇ ಮಾತಿನಲ್ಲಿ ಹೇಳೋದಾದರೆ, ಮಹಿಳಾ ಅಧ್ಯಯನ ಮತ್ತು ಚಳುವಳಿಗಳು ಹಾಗೂ ಸಾಹಿತ್ಯ ಇವು ಪ್ರತ್ಯೇಕವಾದಂಥ ಒಂದು ನೆಲೆ ಅಂಥೇಳಿ ಕೆಲವೊಮ್ಮೆ ಅನಿಸಿದರೂ ಕೂಡ ಒಂದು ಇನ್ನೊಂದರ ಮೇಲೆ ಪ್ರಭಾವವನ್ನು ಬೀರಿದಿದೆ, ಒಂದು ಇನ್ನೊಂದರಿಂದ ತನ್ನ ವಿಸ್ತರಣೆಯನ್ನು ಕಂಡುಕೊಂಡದ್ದು ಇದೆ. ಅದಕ್ಕೆ ತುಂಬ ಈ 30-35 ವರ್ಷಗಳಲ್ಲಿ ಬಂದಂಥ
ಕೆಲವು ಕೃತಿಗಳನ್ನು ನಾನು ಪಟ್ಟಿ ಮಾಡಿದೆ. ಅದು ಯಾವುದನ್ನು ಇಲ್ಲಿ ಹೇಳುವುದಕ್ಕೆ ನಾನು ಹೋಗೋದಿಲ್ಲ. ಆ ನೆಲೆಯಲ್ಲಿ ಕೂಡ ಮಹಿಳಾ ಚಳುವಳಿಯ ನೆಲೆಗಳನ್ನು ಗುರುತಿಸುವುದಕ್ಕೆ ನಮಗೆ ಸಾಕಷ್ಟು ಅವಕಾಶಗಳಿದೆ ಅಂತ ಹೇಳ್ತಾ, ಮಹಿಳಾ ಚಳುವಳಿಗಿರುವ ಮುಖ್ಯ ಸವಾಲುಗಳು ಮತ್ತು ಸಾಧನೆಗಳ ಬಗ್ಗೆ ಎರಡೆರಡು ಮಾತು ಹೇಳಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೀನಿ. ನಮ್ಮ ಮಹಿಳಾ ಚಳುವಳಿ ಇರುವ ಮುಖ್ಯ ಸವಾಲು ಅಂತ ಹೇಳಿದರೆ, ಮಹಿಳೆಯ ಅನ್ನುವಂಥ ಒಂದು ಗುಂಪನ್ನು ನಾವು ಒಂದು ಗುಂಪಾಗಿ ಹಿಡಿಯೋದಕ್ಕೆ ಆಗೋದಿಲ್ಲ. ಜಾತಿ, ಧರ್ಮ, ವರ್ಗ, ಭಾಷೆ, ಪ್ರದೇಶ, ಶಿಕ್ಷಿತ, ಅಶಿಕ್ಷಿತ, ನಗರ, ಗ್ರಾಮ ಎಷ್ಟು ರೀತಿಯಲ್ಲಿ ಹರಿದು ಹಂಚಿ ಹೋಗಿದ್ದೀವಿ ಅಂದರೆ, ನಾವು ಯಾವತ್ತೂ ಮಹಿಳೆಯರು ಅನ್ನುವ ಏಕೈಕ ಕಾರಣಕ್ಕೆ ಒಟ್ಟುಗೂಡದ ಹಾಗೆ ಈ ಸಾಮಾಜಿಕ ವ್ಯವಸ್ಥೆ ನೋಡಿಕೊಂಡಿದೆ. ಆ ಕಾರಣಕ್ಕಾಗಿಯೇ ಮಹಿಳಾ ಚಳುವಳಿ ಈ ಎಲ್ಲ ಅಡ್ಡಿಗಳನ್ನು, ಗೋಡೆಗಳನ್ನು ಮುರಿದು ಹೆಣ್ಮಕ್ಳು ಒಂದು ಮಹಿಳೆ ಅನ್ನುವ ಕಾರಣಕ್ಕಾಗಿ ಒಂದುಗೂಡುವುದಕ್ಕೆ ಏನು ಮಾಡಬೇಕು ಅನ್ನುವಂಥ ಸವಾಲನ್ನು ಇವತ್ತಿಗೂ ಕೇಳ್ಕೊಳ್ತಾನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಸಿಗುವುದಕ್ಕೆ ಸಾಧ್ಯ ಆಗಿಲ್ಲ ಇನ್ನು ಅನ್ನುವುದನ್ನು ಹೇಳ್ತಾ ಇದ್ದೀನಿ. ಎರಡನೆಯದು, ದೊಡ್ಡ ಮಹಿಳೆಯರ ದೊಡ್ಡ ಗುಂಪು ಇವತ್ತು ಫ್ಯಾಸಿಸಮ್ನ ಜೊತೆಗೆ ಸೇರಿಕೊಳ್ತಾ ಇರುವಂಥ ಅಪಾಯವನ್ನು ನಾವು ಕಾಣ್ತಾ ಇದ್ದೀವಿ. ಕೋಮು ಗಲಭೆ ಆಗಿರ್ಬೋದು, ಕೋಮು ಹಿಂಸೆಗಳಾಗಿರ್ಬೋದು, ಅಥವಾ ಫ್ಯಾಸಿಸ್ಟರು ಹೇಳುವಂಥ ಆಚರಣೆ, ಆರಾಧನೆ, ಮೌಢ್ಯ ಇವೆಲ್ಲವುಗಳನ್ನು ಆರಾಧಿಸುವ, ಒಳಗೊಳ್ಳುವ, ಅದನ್ನು ಸಂಭ್ರಮಿಸುವಂಥ ಹೆಣ್ಮಕ್ಳಿದ್ದಾರಲ್ಲ, ಇವರನ್ನು ಹೇಗೆ ಇದರಿಂದ ಹೊರಗೆ ತರೋದು ಅನ್ನೋದು ಕೂಡ ಮಹಿಳಾ ಚಳುವಳಿಯ ಮುಂದಿರುವ ಸವಾಲಾಗಿ ನಾನು ಕಾಣ್ತಾ ಇದ್ದೀನಿ. ಮತ್ತು ಮಹಿಳಾ ಚಳುವಳಿ ವಿಶಾಲ ಚಳುವಳಿಯಾಗಿ ಬೆಳೆಯದೆ ಸಣ್ಣ ಸಣ್ಣ ಗುಂಪುಗಳಾಗಿ ಅದು ಮುಂದುವರಿತಾ ಇರುವುದರಿಂದ ಅದಕ್ಕೆ ತನ್ನದೇ ಆದಂಥ ಪ್ರಧಾನ ಪಾತ್ರವನ್ನು ವಹಿಸುವುದಕ್ಕೆ, ಸ್ವತಂತ್ರ ಪಾತ್ರವನ್ನು ವಹಿಸುವುದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು. ಸಾಧನೆಗಳು ಇದ್ದಾವೆ, ಸವಾಲುಗಳು ಇದ್ದಾವೆ. ಸಾಧನೆಗಳಲ್ಲಿ ಲಿಂಗಾಧಾರಿತ ಹಿಂಸೆಗಳ ವಿರುದ್ಧದ ಹೋರಾಟಗಳನ್ನು ನಾವು ಅದರ ಸಂಕೀರ್ಣ ವಿನ್ಯಾಸಗಳನ್ನು ಬಯಲಿಗಿಡ್ತಲೇ ಸ್ತ್ರೀಪರ ಕಾನೂನುಗಳನ್ನು ಸಾಕಷ್ಟು ತಂದಿದ್ದೀವಿ. ಆದರೆ ಕಾನೂನುಗಳು ಮತ್ತು ಅದನ್ನು ಜಾರಿಯಾಗುವುದರ ನಡುವಿನ ಅಂತರವನ್ನು ಕಡಿಮೆ ಮಾಡುವುದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು. ಎರಡನೆಯದು, ಇದರ ಜೊತೆಗೆ ಅದು ಸವಾಲೇ ಆಗಿರುವಂಥದ್ದು, ಜನಸಾಮಾನ್ಯರ ಅಥವಾ ಒಟ್ಟು ಸಾಮಾಜಿಕರ ಮನಸ್ಥಿತಿಯನ್ನು ಬದಲಾಯಿಸುವ ಪರಿ ಏನು ಅನ್ನುವುದಕ್ಕೆ ಸಂಬಂಧಪಟ್ಟ ಹಾಗೆ ಪುಟ್ಟ ಕೆಲಸಗಳನ್ನು ನಿರಂತರವಾಗಿ ಮಹಿಳಾ ಸಂಘಟನೆಗಳು ಮಾಡ್ತಾ ಇದ್ದಾವೆ. ಆದರೆ ದೊಡ್ಡ ಸಾಗರದ ಮುಂದೆ ಈ ಮನಪರಿವರ್ತನೆ ಅನ್ನುವಂಥ ಅಥವಾ ಅವರ ಚಿಂತನೆಯನ್ನು ಬದಲಾಯಿಸುವ ಕ್ರಮದ ಬಗ್ಗೆ ಅವರಿಗೆ ಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ. ಮತ್ತು ಇನ್ನೊಂದು ಬಹುಮುಖ್ಯವಾಗಿ ನಾನು ಹೇಳಬೇಕು ಅಂತ ಅಂದ್ಕೊಂಡಿರುವಂಥದ್ದು ಏನಂದರೆ, ಮಹಿಳಾ ಚಳುವಳಿಗಳು ಸಾಮಾನ್ಯವಾಗಿ ಮಹಿಳಾ ನೇತೃತ್ವದಲ್ಲಿ ನಡೆದಿರೋದೇ ಹೆಚ್ಚು. ಮತ್ತು ಮಹಿಳಾ ಚಳುವಳಿಗಳ ಒಂದು ನಂಬಿಕೆ ಏನಂದರೆ, ಬಹುತ್ವದಲ್ಲಿ, ಸಾಮೂಹಿಕ ನಾಯಕತ್ವದಲ್ಲಿ ಅವು ನಂಬಿಕೆಯನ್ನು ಇಟ್ಟುಕೊಂಡಿದ್ದಾವೆ. ಹಾಗೂ ಮಹಿಳಾ ಹಕ್ಕುಗಳನ್ನು ಮಾನವ ಹಕ್ಕುಗಳು ಅನ್ನುವ ಭಾಗವಾಗಿ ನೋಡದೇ ಇರುವ ಕಾರಣಕ್ಕಾಗಿಯೇ ಅದು ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ ಅನ್ನೋದನ್ನು ಹೇಳ್ತಾ, ಇದು ತನ್ನ ಕೆಲವು ನಡುವಿನ ಗೋಡೆಗಳನ್ನು ಮೀರುವುದರಲ್ಲಿ ಸಫಲ ಆಗಿದೆ. ಇನ್ನೂ ಸಾಗಬೇಕಾದಂಥ ಹಾದಿ ದೊಡ್ಡದಿದೆ ಅನ್ನುವಂಥ ಅರಿವು ಮಹಿಳಾ ಚಳುವಳಿಗಳಿಗೆ ಇದೆ. ಮತ್ತು ಈಗ ಮುಂದಿನ ಸಂದರ್ಭಗಳಲ್ಲಿ ಇತರ ಚಳುವಳಿಗಳ ಜೊತೆಗೆ ಸಹಭಾಗಿತ್ವದಲ್ಲಿ ಮುನ್ನಡೆಯುವ ಸಾಧ್ಯತೆಗಳ ಹುಡುಕಾಟ ಕೂಡ ಈ ಮಹಿಳಾ ಚಳುವಳಿಗಳು ನೋಡ್ತಾ ಇದೆ ಅನ್ನೋದನ್ನು ಹೇಳ್ತಾ, ಇಷ್ಟೊತ್ತು ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟ ಸಂಘಟಕರಿಗೆ ಮತ್ತು ಕೇಳಿದ ನಿಮಗೆ ನನ್ನ ಪ್ರೀತಿಯ ನಮನಗಳನ್ನು ಹೇಳ್ತೇನೆ. ನಮಸ್ಕಾರ. ದಲಿತ ಇಶ್ಯೂಸ್ಗಳಾದಾಗ ಮಹಿಳಾ ಚಳುವಳಿಗಳ ಉತ್ತರ ಏನು ಅಥವಾ ಕೆಲಸ ಏನು ಅನ್ನೋದನ್ನು ನೀವು ಕೇಳಿದರೆ, ಅದು ಇನ್ ಜನರಲ್ ಆಗಿಯೂ ಹೇಳ್ಬೋದು, ದಲಿತ ಇಶ್ಯೂಸ್ನ ಸಂದರ್ಭದಲ್ಲಿಯೂ ಅದು ಅನ್ವಯ ಆಗುತ್ತೆ. ಮೊದಲು ಇದ್ದಂಥ ಪರಿಸ್ಥಿತಿಗಿಂತ ಮಹಿಳಾ ಚಳುವಳಿಗಳ ಕಾರಣಕ್ಕಾಗಿ ಆಗಿರುವ ವ್ಯತ್ಯಾಸ ಏನಂತ ಹೇಳಿದ್ರೆ, ದಾಖಲು ಮಾಡುವಂಥ ಈಗ ಪ್ರಕರಣಗಳು ಯಾಕೆ ಹೆಚ್ಚಾಗ್ತಾ ಇದ್ದಾವೆ ಅಂದರೆ, ಹಿಂದೆ ಅದನ್ನು ದಾಖಲು ಮಾಡುವುದಕ್ಕೂ ಹೋಗ್ತಿರಲಿಲ್ಲ. ಈಗ ದಾಖಲೆಗಳ ಆಗುವುದಕ್ಕೆ ಅಪರಾಧಿ ಬಗ್ಗೆ ನಮಗೆ ಇರುವಂಥ ಆಲೋಚನೆಗಳು ಬದಲಾಗ್ತಾ ಇದೆ. ಮತ್ತು ತನ್ನ ಮೇಲೆ ಆಗಿರುವಂಥ ಹಲ್ಲೆಗಳನ್ನು ತಾನು ಹೇಳುವುದು ತಪ್ಪಲ್ಲ ಅನ್ನುವಂಥ ಒಂದು ಮನಸ್ಥಿತಿಯು ಇವತ್ತು ಚಲಾವಣೆಗೆ ಬಂದಿರೋದ್ರಿಂದ
ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮಹಿಳಾ ಚಳುವಳಿ ಏನು ಮಾಡ್ತಾ ಇದೆ ಅನ್ನುವಂಥ ನಿಮ್ಮ ನೇರ ಪ್ರಶ್ನೆಗೆ ನಾನು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ನೆಲೆಯಿಂದ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ಅದು ಒಂದು ಸಂಘಟನೆ ಅಲ್ಲ, ಹಲವು ಸಂಘಟನೆಗಳ ಒಂದು ಜಾಲ ಆಗಿರೋದ್ರಿಂದ ನಮ್ಮೊಳಗಡೆ ಎಲ್ಲ ಈಗ ನಾನು ಮಾತನಾಡುವಾಗ ಯಾವ್ಯಾವ ಇವುಗಳನ್ನು ಹೇಳಿದ್ವೋ ಆ ಇಶ್ಯೂ ಬಗ್ಗೆ ಕೆಲಸ ಮಾಡುವಂಥ ಘಟಕಗಳಿಗೆ ಇಂಥ ಚರ್ಚೆಯನ್ನು ಅಥವಾ ಇಂಥ ಇಶ್ಯೂವನ್ನು ಕೊಟ್ಟು ಇದನ್ನು ಮುಂದುವರಿಸೋದಕ್ಕೆ ನಾವು ಮಾತಾಡ್ತೀವಿ. ಇಂಟರ್ನಲ್ ಆದಂಥ ಒಂದು ಚರ್ಚೆಯನ್ನು ಮಾಡ್ತಿರ್ತೀವಿ. ಆದರೆ ಒಂದು ಗುಂಪು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ಆಯಾ ಜಾಗದಲ್ಲಿಯ ನಮ್ಮ ಸಹಭಾಗಿ ಸಂಘಟನೆಗಳು ಮತ್ತು ಸ್ನೇಹಿತರಿಗೆ ಹೇಳ್ತೇವೆ ಹೊರತು ನಿರ್ದಿಷ್ಟವಾದ ಇಡೀ ಇದರಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿ ಈ ಥರದ್ದು ಯಾವುದೂ ಇಲ್ಲದೇ ಇರೋದ್ರಿಂದ ಅದನ್ನು ಬೇರೆ ಬೇರೆ ಸಂಘಟನೆಗಳ ಮೂಲಕ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಿಮಗೆ